ಆಲ್ಗೋ ವೆಬ್ಸೈಟ್ ಅಲ್ಲಿ ಹೋಗಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ ಅದರಲ್ಲಿ ಜಸ್ಟ್ ರನ್ ಮಾಡಿದ್ರೆ ಸಾಕು, ಅದೇ ಎಂಟ್ರಿ ತಗೊಳುತ್ತೆ, ಅದೇ ಎಕ್ಸಿಟ್ ಆಗುತ್ತೆ. ಲೆಟ್ಸ್ ಸೇ ನಾನು ಇಂಡಿಕೇಟರ್ ಬೇಸ್ಡ್ ಒಂದು ಟ್ರೇಡ್ ಮಾಡಬೇಕು. ನಾನು ಒಂದು 3 ಇಂಡಿಕೇಟರ್ನ ಇವಾಗ ಜಸ್ಟ್ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಒಂದು 10 ಜನ ಮಾಡೋ ಕೆಲಸ ಒಂದು ರೋಬೋಟ್ ಮಾಡೋ ಅಂತ ಪ್ರಪಂಚದಲ್ಲಿ ನಾವಿದೀವಿ. ಸೊ ಇದರಿಂದ ನೀವು ಹೇಳ್ಬೋದು ಸರ್ 10 ಜನ ಕೆಲಸ ಹೋಯ್ತಲ್ಲ. ಒಂದ್ಸತಿ ನೀವು ಆಲ್ಗೋ ಹಾಕ್ಬಿಟ್ಟು ಇಂಟರ್ನೆಟ್ ಕರೆಂಟ್ ಹೋಗ್ಬಿಡ್ತು ನಿಮ್ಮ ಮನೇಲಿ, ಇಂಟರ್ನೆಟ್ ಇಲ್ಲ, ಅದ್ರ ಪಾಡ್ಗೆ ಟ್ರೇಡ್ ಆಗುತ್ತೆ. ಬಿಕಾಸ್ ನೀವು ಕೊಟ್ಟಿರೋ ಡೇಟಾ ಅದಕ್ಕೆ ಫೀಡ್ ಆಗಿರುತ್ತೆ. ಲಾಸ್ಟ್ 9 ಇಂಟರ್ವಲ್ಸ್ ಇರುತ್ತಲ್ಲ, 9 ಕ್ಯಾಂಡಲ್ಸ್ದು, ಆ 9 ಇಂಟರ್ವಲ್ಸ್ದು ಕ್ಲೋಸಿಂಗ್ ಪ್ರೈಸ್ನ ಆವರೇಜ್ ಮಾಡೋದೆ 9 SMA. ಸೊ 9 SMA ಸಹ ಹಾಕೊಂಡಿದ್ದೀನಿ. ಸ್ಟಾಪ್ ಲಾಸ್ ಇಡೋ ಅವಶ್ಯಕತೆ ಇಲ್ಲ, ಟಾರ್ಗೆಟ್ ಇಡೋ ಅವಶ್ಯಕತೆ ಇಲ್ಲ, ಎಂಟ್ರಿ ಎಕ್ಸಿಟ್ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಒಂದು ಆಲ್ಗೋ ಡೆವಲಪ್ ಮಾಡಿಬಿಟ್ಟು ಜಸ್ಟ್ ಅದನ್ನ ರನ್ ಅಂತ ಕೊಟ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಅದ್ರ ಪಾಡಿಗೆ ಅದೇ ಟ್ರೇಡ್ ಆಗುತ್ತೆ. ಸ್ವಲ್ಪ ಮೊನ್ನೆ ಒಬ್ರಿಗೆ ಯಾರಿಗೋ ಸ್ಟೂಡೆಂಟ್ಗೆ 10,000 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಕಣ್ಣು ಮಂಜಾಗಿದೆ, ಅದು ಕಾಣಿಸ್ತಾ ಇಲ್ಲ. ಸರ್ ಇದು ಪ್ರಾಫಿಟ್ ಅಲ್ಲ ಸರ್, ನೋಡಿ ಸರ್ ಅಂದರು. ಆಮೇಲೆ ನಾವು ನೋಡ್ಬಿಟ್ಟು ಪ್ರಾಫಿಟ್ ಬಂದಿದೆ ಎತ್ಕೊಳ್ಳಿ ಸರ್ ಅಂದ್ವಿ. ಬಟ್ ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು, ನಾನೇನಕ್ಕೆ ಸಿಸ್ಟಮ್ ಮುಂದೆ ಕುತ್ಕೊಂಡು ದಿನ ಪೂರ್ತಿ ಬಯ್ಯ ಸೆಲ್ಲ ಅಂತ ನೋಡ್ಕೊಂಡಿರ್ಲಿ. ಯೂಸ್ ಆಲ್ಗೋ. ಈ 3 ಕಂಡೀಷನ್ಗಳನ್ನ ಹಾಕ್ಬಿಟ್ಟು ನಾನು ಆಲ್ಗೋದಲ್ಲಿ ಡೆವಲಪ್ ಮಾಡಿ, ಆಲ್ಗೋ ಸಾಫ್ಟ್ವೇರೇ ಬೈ ಕೊಡುತ್ತೆ, ಇಲ್ಲಿ ಬೈ ಮಾಡುತ್ತೆ, ಸಂವೇರ್ ಇಲ್ಲಿ ಎಕ್ಸಿಟ್ ಆಗುತ್ತೆ. ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಿದೆ ನೋಡಿ, 34%. ಹೈಯೆಸ್ಟ್ ನಿಧಿ, ದುಡ್ಡು, ಬಂಗಾರ ಅಡಗಿರೋದು ಶಾರ್ಟ್ ಸ್ಟಾಡಲ್. ಏನು ಮಾರ್ಕೆಟಿಂಗ್ 500 ಪಾಯಿಂಟ್ ಮೇಲಕ್ಕೆ ಎದೊಳೋದು, ಸಡನ್ನಾಗಿ 300 ಪಾಯಿಂಟ್ ಕ್ರ್ಯಾಶ್ ಆಗೋದು, ಇದನ್ನು ಇಂಜೆಕ್ಷನ್ ಕ್ಯಾಂಡಲ್ ಅಂತ ಕರೀತಾರೆ. ಸೊ ಅದಕ್ಕಂತಾನೆ ನಾನು ಆಲ್ಗೋ ಟ್ರೇಡರ್ಸ್ಗಳಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ಇನ್ಮೇಲೆ ನೀವು ಬಟರ್ಫ್ಲೈ ಮಾಡಿ, ಯು ವಿಲ್ ಸ್ಕೇಲ್ ಅಪ್ ಆ್ಯಂಡ್ ನಿಮ್ಗೆ ಅನ್ಲಿಮಿಟೆಡ್ ಲಾಸ್ ಆಗೋದು, ಈವನ್ ಸ್ಟಾಪ್ ಲಾಸ್ ಸ್ಲಿಪ್ ಆದರೂ ಸಹ ನಿಮಗೆ ಏನು ಬಿಗ್ ಲಾಸ್ ಆಗಲ್ಲ. ರಫ್ಲಿ 40,000 ಇದ್ದರೆ ಸಾಕು. ಸೆನ್ಸಿಬಲಲ್ಲಿ ನೀವು ಚೆಕ್ ಮಾಡಿದ್ರೆ 40,000 ದುಡ್ಡಿದ್ರೆ ಸಾಕು. ಈ ಸ್ಟ್ರಾಟಜಿನ ನೀವು ಪ್ರತಿ ದಿವಸ 10:30 ಮಾಡಿ 2:50ಕ್ಕೆ ಎಕ್ಸಿಟ್ ಮಾಡಬೇಕು. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನಮಸ್ತೆ ಕರ್ನಾಟಕ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. 2025 ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಏನ್ ಮಾಡೋದು? ಅಪ್ಗ್ರೇಡ್ ಆಗ್ಬೇಕು. ವರ್ಷಗಳು ಬದಲಾಗ್ತಾ ಇದೆ, ಬಟ್ ನಾವು ಬದಲಾಗ್ತಾ ಇದೀವಾ? ನಾವು ಅಪ್ಗ್ರೇಡ್ ಆಗ್ತಾ ಇದೀವಾ? ಡೆಫಿನೆಟ್ಲಿ ಅಪ್ಗ್ರೇಡ್ ಆಗಬೇಕು. ಸೊ ಈ 2025ಕ್ಕೆ ಒಂದು ಹೊಸ ಕೋರ್ಸ್, ಹೊಸ ಒಂದು ನಾಲೆಜ್ನ ಪಡ್ಕೊಳ್ಳೋಣ ಬನ್ನಿ. ಏನಿದು ಹೊಸದು? ಆಲ್ಗೋ ಟ್ರೇಡಿಂಗ್. ಸೊ 9 to 6 ಜಾಬ್ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆ ಮಾರ್ಕೆಟ್ ನೋಡೋದಕ್ಕೆ ಟೈಮ್ ಇಲ್ವಾ? ಆಲ್ಗೋ ಟ್ರೇಡಿಂಗ್ ಮಾಡಿ. ಸೊ ಜೊತೆಗೆ ನಿಮ್ಗೆ ಸ್ಲಿಪೇಜಸ್ ಅಂದ್ರೆ ಏನು? ಟ್ರೇಡ್ ಮಾಡಕ್ ಹೋಗ್ತೀರಾ, ಸ್ಟಾಪ್ ಲಾಸ್ ಇಡಕ್ ಗೊತ್ತಿಲ್ಲ, ಎಂಟ್ರಿ ಗೊತ್ತಿಲ್ಲ, ಟಾರ್ಗೆಟ್ ಗೊತ್ತಿಲ್ಲ, ಸೊ ಇಡೋದಕ್ಕೂ ಬರಲ್ಲ. ಸೊ ಹಾಗಿದ್ರೆ ಏನು ಸೊಲ್ಯೂಷನ್? ಆಲ್ಗೋ ಟ್ರೇಡಿಂಗ್. ಸೊ ನೀವು ನಿದ್ದೆ ಮಾಡ್ತಾ ಇದ್ರು ಸಹ ಅದ್ರ ಪಾಡ್ಗೆ ಅದೇ ಟ್ರೇಡ್ ಆಗುತ್ತೆ, ಸ್ಟಾಪ್ ಲಾಸ್ ಟಾರ್ಗೆಟ್ ಇಟ್ಕೊಳ್ಳುತ್ತೆ. ಹಾಗಿದ್ರೆ ಸೊಲ್ಯೂಷನ್ ಯಾವುದು? ಆಲ್ಗೋ ಟ್ರೇಡಿಂಗ್. ಸೊ ಇದೇ ಒಂದು ಹೊಸ ವರ್ಷಕ್ಕೆ TD ಅಕಾಡೆಮಿ ಆಲ್ಗೋ ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀರಾ. ನೀವು ಕಲಿಯೋದಕ್ಕೆ ರೆಡಿ ಇದ್ದೀರಾ, ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಏನಿದು ಆಲ್ಗೋ? ಈ ಆಲ್ಗೋ ವಿಶೇಷತೆಗಳೇನು? ಈ ಆಲ್ಗೋನ ಬಳಸೋದು ಹೇಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಆಲ್ಗೋ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳಕ್ ಹೋದ್ರೆ ಸೊ ಡೆಫಿನೆಟ್ಲಿ ತುಂಬಾ ಜನಕ್ಕೆ ಒಂದು ಪ್ರಶ್ನೆಗಳಿರುತ್ತೆ. ಸರ್ ಆಲ್ಗೋ ಟ್ರೇಡಿಂಗ್ ನಾನೇನಕ್ಕೆ ಕಲಿಬೇಕು? ಪ್ರಪಂಚ ಚೇಂಜ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ತುಂಬಾ ಕೆಲಸಗಳು ಇವತ್ತು ಕಂಪ್ಯೂಟರ್ ಮಾಡುವಂತ ಪ್ರಪಂಚದಲ್ಲಿ ನಾವಿದ್ದೀವಿ. ಸೊ ಆಗಿರೋ ಕಾಲದಲ್ಲಿ ಟ್ರೇಡಿಂಗ್ಗೆ ಯಾಕೆ ಕಂಪ್ಯೂಟರ್ನ ಯೂಸ್ ಮಾಡಿಕೊಂಡು ಆಟೋಮೆಟಿಕ್ ಟ್ರೇಡಿಂಗ್ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಸೊ ಆಟೋಮೇಷನ್, ಗ್ಲೋಬಲೈಸೇಷನ್ ಆಗ್ತಿರೋದ್ರಿಂದ ಆಟೋಮೇಷನ್ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಇವಾಗ ನೋಡಿ, ವಿಡಿಯೋ ಮಾಧ್ಯಮದಲ್ಲಿ ವಿಡಿಯೋ ಶೂಟ್ ಮಾಡೋದೊಂದು ಮಾಡಿಬಿಟ್ರೆ ಅದೇ ಎಡಿಟ್ ಮಾಡುತ್ತೆ, ಅದೇ ಪಿಕ್ಚರ್ಸ್ ಹಾಕೊಳ್ಳುತ್ತೆ, ಅದ್ರ ಪಾಡಿಗೆ ಅದೇ ಎಲ್ಲಾನು ಕೆಲಸ ಮಾಡುವಂಥ ಪ್ರಪಂಚದಲ್ಲಿ ನಾವಿದ್ದೀವಿ. ಸೊ ಇದರಿಂದ ಎಲ್ಲ ಫೀಲ್ಡಲ್ಲೂ ಸಹ ಆಟೋಮೇಷನ್ ನಡೀತಾ ಇದೆ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲೂ ಸಹ ನೀವು ಟ್ರೇಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು ಆಲ್ಗೋ ಸಾಫ್ಟ್ವೇರ್ ಆಲ್ಗೋ ವೆಬ್ಸೈಟಲ್ಲಿ ಹೋಗಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ ಅದರಲ್ಲಿ ಜಸ್ಟ್ ರನ್ ಮಾಡಿದ್ರೆ ಸಾಕು, ಅದೇ ಎಂಟ್ರಿ ತಗೊಳುತ್ತೆ, ಅದೇ ಎಕ್ಸಿಟ್ ಆಗುತ್ತೆ. ಸೊ ಅಡ್ವಾಂಟೇಜಸ್ ಆಲ್ಗೋ ನೋಡೋಣ. ಸೊ ಆಲ್ಗೋ ಇಂದ ಏನಾಗುತ್ತೆ ಅಂದರೆ ಟೈಮನ್ನು ಉಳಿಸ್ಬೋದು. ತುಂಬ ಟೈಮ್ನ ನೀವು ಸೇವ್ ಮಾಡ್ಬೋದು. ಎಕ್ಸ್ಪೆಷಲಿ ಇದು ಯಾರಿಗೆ ವರದಾನ ಅಂದರೆ 9 to 6 ಜಾಬ್ ಮಾಡೋರಿಗೆ. ನೆಕ್ಸ್ಟ್ ಆಲ್ಗೋ ಅಲ್ಲಿ ಸ್ಲಿಪ್ಪೇಜಸ್ ಕಡಿಮೆ.
ಸೊ ಸ್ಲಿಪೇಜಸ್ ಅಂದ್ರೆ ಏನು? ನೀವು ಟ್ರೇಡ್ ಮಾಡ್ತೀರಾ, ಕರೆಕ್ಟ್ ಟೈಮಲ್ಲಿ ಎಕ್ಸಿಟ್ ಮಾಡಬೇಕು, ಎಕ್ಸಿಟ್ ಮಾಡಕ್ಕೆ ಹೋಗಲ್ಲ. 110 ರೂಪಾಯಿಲಿ ಇರುತ್ತೆ ಸ್ಟಾಕು, ನೀವು ಎಕ್ಸಿಟ್ ಮಾಡಕ್ಕೆ ಹೋಗಿ 108 ರೂಪಾಯಿಲಿ ಎಕ್ಸಿಟ್ ಆಗ್ಬಿಡ್ತಾರೆ, 2 ರೂಪಾಯಿ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಬಟ್ ಆಲ್ಗೋ ಹಂಗಲ್ಲ, 110 ರೂಪಾಯಿಗೆ ಬಂದರೆ ಕರೆಕ್ಟಾಗಿ 110 ರೂಪಾಯಿಗೆ ಎಕ್ಸಿಟ್ ಆಗುತ್ತೆ. ನೆಕ್ಸ್ಟ್ ಸ್ಟಾಪ್ ಲಾಸ್ ಇಡಕ್ಕೆ ಹೋಗ್ತೀರಾ, ಮ್ಯಾನ್ಯುವಲಿ ಇಡಕ್ಕೆ ಹೋಗ್ತೀರಾ, 98ಅಲ್ಲಿ ಇಟ್ಟಿರ್ತೀರಾ. ಸೊ ಸ್ವಲ್ಪ ಜನ ಏನು ಮಾಡ್ತಾರೆ, ಸ್ಟಾಪ್ ಲಾಸ್ ಇಡೋದೇ ಇಲ್ಲ, ಬಿಡು ಬಂದವಾಗ ನೋಡ್ಕೊಳ್ಳಾರ 98ಗೆ ಬಂದವಾಗ ಅಂತ ಇಡಕ್ಕೆ ಹೋಗ್ತಾರೆ. ಅದು ನೋಡಿದ್ರೆ ವಿತಿನ್ ಸೆಕೆಂಡ್ಸಲ್ಲಿ 95 ಬಂದ್ಬಿಡುತ್ತೆ. 98ಅಲ್ಲಿ ಸ್ಟಾಪ್ ಲಾಸ್ ಇಡೋದು ಮರ್ತೋಗಿದ್ರಿ, ಸೊ 95 ಬಿತ್ತು, 3 ರೂಪಾಯಿ ಎಕ್ಸ್ಟ್ರಾ ಲಾಸ್ ಮಾಡ್ಕೊಂಡ್ರಿ. ಈ ಥರ ಸ್ಲಿಪೇಜಸ್ಗಳನ್ನು ಅವಾಯ್ಡ್ ಮಾಡೋದು ಯಾವುದು? ಕಂಪ್ಯೂಟರ್. ಸೊ ಕಂಪ್ಯೂಟರಲ್ಲಿ ವೆರಿ ಸಿಂಪಲ್, ನೀವು ಒಂದು ಡೇಟಾ ಫೀಡ್ ಮಾಡಿ 1 ಲೀಟ್ರ್ ಎಣ್ಣೆನ ಸೊ ಒಂದು ಡಬ್ಬ ಇಡಿ, 1 ಲೀಟ್ರ್ ಕರೆಕ್ಟಾಗಿ 1 ಲೀಟ್ರೇ ಹಾಕುತ್ತೆ. ಅದೇ ನಾವು ಹಾಕುವಾಗ 1 ಲೀಟ್ರಿಗೆ ಇನ್ನೊಂದು 100 ml ಎಕ್ಸ್ಟ್ರಾ ಹಾಕೋದು, 100 ml ಕಮ್ಮಿ ಹಾಕೋದು, ಈ ಥರ ಮಾಡ್ತೀವಿ. ಸೊ ಕಂಪ್ಯೂಟರ್ ಯಾವತ್ತಿದ್ರೂ ಕೆಲಸನ ಕರೆಕ್ಟಾಗಿ ಮಾಡುತ್ತೆ, ಬಟ್ ಕಂಪ್ಯೂಟರ್ಗೆ ಓನ್ ಬ್ರೈನ್ ಇಲ್ಲ. ಎಲನ್ ಮಸ್ಕ್ ಅವರು ಒಂದು ರೋಬೋಟ್ನ ಕಂಡಿಡ್ದಿದ್ದಾರೆ, ಎಲ್ಲ ಕೆಲಸ ಅದೇ ಮಾಡುತ್ತೆ. ಸೊ ಒಂದು 10 ಜನ ಮಾಡೋ ಕೆಲಸ ಒಂದು ರೋಬೋಟ್ ಮಾಡೋ ಅಂತ ಪ್ರಪಂಚದಲ್ಲಿ ನಾವಿದ್ದೀವಿ. ಸೊ ಇದರಿಂದ ನೀವು ಹೇಳ್ಬೋದು, ಸರ್ 10 ಜನಕ್ಕೆ ಕೆಲಸ ಹೋಯ್ತಲ್ಲ, 10 ಜನಕ್ಕೆ ಕೆಲಸ ಹೋಯ್ತು, ಬಟ್ ಎಲನ್ ಮಸ್ಕ್ ಒಳ್ಳೇದಲ್ಲ, ಒಂದು ಕಂಪನಿಗೆ ಒಳ್ಳೇದಲ್ಲ. ಸಿ ಕಂಪನಿಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, 10 ಜನಕ್ಕೆ ಕೆಲಸ ಕೊಟ್ಟು ಸಂಬಳ ಕೊಡೋ ಬದಲು ಒಂದು ರೋಬೋಟ್ನ ಹೈರ್ ಮಾಡ್ಕೊಂಡ್ಬಿಟ್ರೆ, ಒಂದು ರೋಬೋಟ್ನ ನಾವು ಡೆವಲಪ್ ಮಾಡ್ಕೊಂಡ್ರೆ ಆ ರೋಬೋಟ್ 10 ಜನದ ಕೆಲಸ ಮಾಡುತ್ತಲ್ಲ. ಸಿ ಮನುಷ್ಯರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಕರೆಕ್ಟ್ ಟೈಮ್ ಬರಲ್ಲ, ಕರೆಕ್ಟ್ ಟೈಮ್ಗೆ ಹೋಗಲ್ಲ. ಸಿ ಎಂಪ್ಲಾಯೀಸು ರಜಾ ಹಾಕ್ಬಿಡ್ತಾರೆ, ಜ್ವರ, ಕಾಯಿಲೆ, ನೆಗಡಿ ಇದೆಲ್ಲ ಬರುತ್ತೆ ಎಂಪ್ಲಾಯೀಸ್ಗೆ. ಸೊ ಡೆಫಿನೆಟ್ಲಿ ಸೊ ಈ ಥರ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಇರೋರು ಏನು ಮಾಡ್ತಾರೆ, ಬೇಡ ಬಿಡಪ್ಪ ಎಂಪ್ಲಾಯೀಸ್ನ ಹೈರ್ ಮಾಡೋ ಬದಲು ಒಂದು ಮಿಷಿನ್ ಇಟ್ಕೊಂಡು ಒಂದು ರೋಬೋಟಿಕ್, ಇವಾಗೆಲ್ಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಡೆಫಿನೆಟ್ಲಿ ತುಂಬ ಜನ ಏನು ಮಾಡ್ತಾರೆ, ಸೊ ಒಂದು ಟೆಕ್ನಾಲಜಿ ಮೇಲೆ ಅವಲಂಬಿತ ಆಗಿರ್ತಾರೆ. ಟೆಕ್ನಾಲಜಿ ಈಸಿಯಾಗಿ ಅದ್ರ ಪಾಡಿಗೆ ಅದು ಕೆಲಸ ಮಾಡುತ್ತೆ. ಟೆಕ್ನಾಲಜಿಗೆ, ಮಿಷಿನ್ಸ್ಗೆ, ಕೆಲಸಕ್ಕೆ ಯಾವುದೇ ರೀತಿಯ ಅಡಚಣೆ ಆಗಲ್ಲ, ಕರೆಕ್ಟ್ ಟೈಮ್ಗೆ ಮಾಡುತ್ತೆ, ಕರೆಕ್ಟ್ ಟೈಮ್ ಎಕ್ಸಿಟ್ಟು ಎಂಟ್ರಿ ಮಾಡುತ್ತೆ. ಅದೇ ಥರ ಈ ಒಂದು ಟ್ರೇಡಿಂಗಲ್ಲೂ ಸಹ ಕರೆಕ್ಟ್ ಎಂಟ್ರಿ, ಕರೆಕ್ಟ್ ಎಕ್ಸಿಟ್. ಸೊ ಆಲ್ಗೋದಲ್ಲಿ ಅಡ್ವಾಂಟೇಜಸ್ ಏನಂದರೆ ಟೈಮ್ ಸೇವ್ ಆಗುತ್ತೆ. 9 to 6 ಜಾಬ್ ಹೋಗೋರ್ಗೆ ಇದಂತೂ ವರದಾನ. ಯಾಕಂದ್ರೆ ನಿಮ್ಗೆ ಮಾರ್ಕೆಟ್ ನೋಡೋ ಅವಶ್ಯಕತೆ ಇರಲ್ಲ, ಎಲ್ಲ ಆಲ್ಗೋನೇ ಮಾಡುತ್ತೆ. ಆಲ್ಗೋದಲ್ಲಿ ಸ್ಲಿಪೇಜಸ್ ಕಡಿಮೆ ಇರುತ್ತೆ. ಕರೆಕ್ಟ್ ಟೈಮ್ಗೆ ನೋಡಿ, ಒಂದು ಡಬ್ಬ ಇಟ್ಬಿಟ್ಟು 1 ಲೀಟರ್ ಎಣ್ಣೆ ಹಾಕಿದ್ರೆ ಕರೆಕ್ಟ್ 1 ಲೀಟರ್ ಹಾಕುತ್ತೆ, ಜಾಸ್ತಿನೂ ಹಾಕಲ್ಲ, ಕಡಿಮೆನೂ ಹಾಕಲ್ಲ. ಬಟ್ ಅದೇ ಮನುಷ್ಯರಾದ್ರೆ ಅರ್ಧ ಜಾಸ್ತಿ ಚೆಲ್ಬಿಡ್ತೀವಿ, ಈಚೆ ಕಡೆ ಚೆಲ್ತೀವಿ, ಇಲ್ಲ ಜಾಸ್ತಿ ಹಾಕ್ತಿವಿ, ಕಡಿಮೆ ಹಾಕ್ತಿವಿ, ಈ ತರ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಜೊತೆಗೆ ಎಲ್ಲಾ ಕೆಲಸ ಅದೇ ಮಾಡುತ್ತೆ. ಸೊ ಎಲ್ಲಾ ಕೆಲಸಗಳನ್ನ ಅದೇ ಮಾಡುತ್ತೆ. ಈವನ್ ಇಂಟರ್ನೆಟ್ ಇಲ್ಲ ಅಂದ್ರೂ ವರ್ಕ್ ಆಗುತ್ತೆ ಆಲ್ಗೋ. ಒಂದ್ಸತಿ ನೀವು ಆಲ್ಗೋ ಹಾಕ್ಬಿಟ್ಟು ಇಂಟರ್ನೆಟ್ ಕರೆಂಟ್ ಹೋಗ್ಬಿಡ್ತು ನಿಮ್ಮ ಮನೇಲಿ, ಇಂಟರ್ನೆಟ್ ಇಲ್ಲ, ಅದ್ರ ಪಾಡಿಗೆ ಟ್ರೇಡ್ ಆಗುತ್ತೆ. ಬಿಕಾಸ್ ನೀವು ಕೊಟ್ಟಿರೋ ಡೇಟಾ ಅದಕ್ಕೆ ಫೀಡ್ ಆಗಿರುತ್ತೆ, ಆಲ್ಗೋಗೆ ಫೀಡ್ ಆಗಿರುತ್ತೆ. ಆಲ್ಗೋ ಅದ್ರ ಪಾಡಿಗೆ ಕರೆಕ್ಟ್ ಎಂಟ್ರಿ, ಕರೆಕ್ಟ್ ಎಕ್ಸಿಟ್. ಬಟ್ ಏನಂದ್ರೆ ಬೆಳಗ್ಗೆ ಎದ್ದು ಲಾಗಿನ್ ಮಾಡಿ ಬಿಟ್ಬಿಟ್ರೆ ಸಾಕು. ಸೊ ಆಲ್ಗೋದಲ್ಲಿ ಅಡ್ವಾಂಟೇಜಸ್ ಏನಂದ್ರೆ, ಸ್ಟಾಪ್ ಲಾಸ್ ಇಡೋ ಅವಶ್ಯಕತೆ ಇಲ್ಲ. ಒಂದ್ಸತಿ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಸ್ಟಾಪ್ ಲಾಸ್ ಅದೇ ತಗೊಳುತ್ತೆ. ಸ್ಟಾಪ್ ಲಾಸ್ ಇಡೋ ಅವಶ್ಯಕತೆ ಇಲ್ಲ, ಟಾರ್ಗೆಟ್ ಇಡೋ ಅವಶ್ಯಕತೆ ಇಲ್ಲ, ಎಂಟ್ರಿ ಎಕ್ಸಿಟ್ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಒಂದು ಆಲ್ಗೋ ಡೆವಲಪ್ ಮಾಡ್ಬಿಟ್ಟು ಜಸ್ಟ್ ಅದನ್ನ ರನ್ ಅಂತ ಕೊಟ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಅದ್ರ ಪಾಡಿಗೆ ಅದೇ ಟ್ರೇಡ್ ಆಗುತ್ತೆ. ಸೊ ಇವಾಗ ಆಲ್ಗೋನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಆಲ್ಗೋನ ನಾನು ಇಂಟ್ರಾಡೇಗೆ ಯೂಸ್ ಮಾಡ್ತೀನಿ ಮೇನ್ಲಿ. ಸೊ ಆಲ್ಗೋ ಯೂಸ್ ಮಾಡೋದು ಇಂಟ್ರಾಡೇಗೆ. ಸೊ ಇಂಟ್ರಾಡೇಲಿ ಹೇಗೆ ಯೂಸ್ ಮಾಡೋದು ನೋಡೋಣ ಬನ್ನಿ. ಸೊ ಲೆಟ್ಸ್ ಸೇ ನಾನು ಇಂಡಿಕೇಟರ್ ಬೇಸ್ಡ್ ಒಂದು ಟ್ರೇಡ್ ಮಾಡಬೇಕು. ಸೊ ನಾನು ಒಂದು 3 ಇಂಡಿಕೇಟರ್ನ ಇವಾಗ ಜಸ್ಟ್ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಸೇ ನನಗೆ ನಿಫ್ಟಿ 5 ಮಿನಿಟ್ಸ್ ಕ್ಯಾಂಡಲ್ಸ್ ಅನ್ನ ನಾನು ಅಪ್ಲೈ ಮಾಡಿದ್ದೀನಿ. ನಿಫ್ಟಿ 5 ಮಿನಿಟ್ಸ್ ಕ್ಯಾಂಡಲ್ ಜಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ನಿಫ್ಟಿ ಓಪನ್ ಮಾಡಿದ್ದೀನಿ ಟ್ರೇಡಿಂಗ್ ವ್ಯೂ ಅಲ್ಲಿ. ಒಂದು ಸರ್ಟನ್ ಇಂಡಿಕೇಟರ್ಸ್ ನಾನು ಅಪ್ಲೈ ಮಾಡ್ತೀನಿ. ಲೆಟ್ಸ್ ಸೇ ಆರ್ ಎಸ್ ಎ ಇಂಡಿಕೇಟರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಜೊತೆಗೆ ಸೂಪರ್ ಟ್ರೆಂಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಜೊತೆಗೆ SMA ಸಿಂಪಲ್ ಮೂವಿಂಗ್ ಅವರೇಜ್ ಒಂದು ಅಪ್ಲೈ ಮಾಡ್ತಾ ಇದ್ದೀನಿ. 3 ಇಂಡಿಕೇಟರ್ ನ ಅಪ್ಲೈ ಮಾಡಿದ್ದೀನಿ. ಸೂಪರ್ ಟ್ರೆಂಡ್ ಅಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ, ಸೆಟ್ಟಿಂಗ್ಸ್ ಹೋಗಿ ಸೂಪರ್ ಟ್ರೆಂಡ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಸೆಟ್ಟಿಂಗ್ಸ್, ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ATR ಮಲ್ಟಿಪ್ಲೇಯರ್ ನ 20 ಮಾಡ್ತೀನಿ. ATR ಪೀರಿಯಡ್ 20 ಮಾಡ್ತೀನಿ. ATR ಮಲ್ಟಿಪ್ಲೇಯರ್ ನ 2 ಮಾಡ್ತೀನಿ. 20,2. ಸೊ ಇದರಿಂದ ನನಗೆ ಬೇಗ ಬೈ ಅಂಡ್ ಸೆಲ್ ಸಿಗ್ನಲ್ಸ್ ಬರ್ತಾ ಇದೆ. ಅದೇ ತರ SMA ಅಲ್ಲಿ 9 SMA ಅದು ಹಂಗೆ ಇರ್ಲಿ, ಏನ್ ತೊಂದರೆ ಇಲ್ಲ. ಕಲರ್ ಒಂದು ಸ್ವಲ್ಪ ಥಿಕ್ನೆಸ್ ನ ಜಾಸ್ತಿ ಮಾಡ್ಕೋತಾ ಇದೀನಿ. ಸೊ ಅಷ್ಟೇ, ಥಿಕ್ನೆಸ್ ಒಂದು ಸ್ವಲ್ಪ SMA 9 ಇದೆ. ಸೊ ದಟ್ ಈಸ್ ಓಕೆ. ಸಿ 9 SMA ಅಂದ್ರೆ ಮೀನಿಂಗ್ ಏನಂದ್ರೆ, 9 ಡೇಸ್ ಮೂವಿಂಗ್ ಅವರೇಜ್ ಅಂದ್ರೆ 9 ಲಾಸ್ಟ್ 9 ಇಂಟರ್ವಲ್ಸ್ ಇರುತ್ತಲ್ಲ, 9 ಕ್ಯಾಂಡಲ್ಸ್ದು, ಆ 9 ಇಂಟರ್ವಲ್ಸ್ದು
ಕ್ಲೋಸಿಂಗ್ ಪ್ರೈಸ್ನ ಆವರೇಜ್ ಮಾಡೋದೇ 9 SMA. ಸೊ 9 SMA ಸಹ ಹಾಕೊಂಡಿದ್ದೀನಿ, ಜೊತೆಗೆ RSI. ಸೊ RSI ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಇನ್ಪುಟ್ಸ್ಗೆ ಹೋಗಿ, ಇನ್ಪುಟ್ಸ್ ಅಲ್ಲಿ ನಾನು ಏನೂ ಚೇಂಜ್ ಮಾಡಲ್ಲ. ಸೊ ಸ್ಟೈಲ್ಗೆ ಹೋಗಿ RSI ಬೇಸ್ಡ್ MAನ ನಾನು ತೆಗಿತಾ ಇದ್ದೀನಿ. ಜೊತೆಗೆ ಸೊ RSI ಅಪ್ಪರ್ ಬ್ಯಾಂಡ್ 60 ಮಾಡ್ತಾ ಇದೀನಿ, RSI ಲೋವರ್ ಬ್ಯಾಂಡ್ 40 ಮಾಡ್ತಾ ಇದೀನಿ. RSI ಅಪ್ಪರ್ ಬ್ಯಾಂಡ್ 60, RSI ಅಪ್ಪರ್ ಬ್ಯಾಂಡ್ ಅನ್ನು ನಾನು ಗ್ರೀನ್ ಕಲರ್ ಏನೋ ಮಾಡ್ಕೋತಾ ಇದ್ದೀನಿ, ಅಂಡ್ RSI ಲೋವರ್ ಬ್ಯಾಂಡ್ ನ ನಾನು ರೆಡ್ ಕಲರ್ ಮಾಡ್ಕೋತಾ ಇದೀನಿ. ಸೊ ಜಸ್ಟ್ ನೋಡಿ, RSI ಅಪ್ಪರ್ ಬ್ಯಾಂಡ್ 60, RSI ಲೋವರ್ ಬ್ಯಾಂಡ್. ಸೊ ಕರೆಕ್ಟ್ ಆಗಿ ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ. RSI ಲೋವರ್ ಬ್ಯಾಂಡ್ 40, ಥಿಕ್ನೆಸ್ ನ ಇನ್ಕ್ರೀಸ್ ಮಾಡ್ಕೋತಾ ಇದೀನಿ. ಸೊ ಜೊತೆಗೆ ಈ ಲೈನ್ಸ್ ನಾನು ಸ್ಟ್ರೈಟ್ ಲೈನ್ ಮಾಡ್ಕೋತಾ ಇದ್ದೀನಿ. ಸೊ ಇದರಿಂದ ನನಗೆ ಇನ್ನ ಕ್ಲಾರಿಟಿ ಸಿಗ್ತಾ ಇದೆ ನನಗೆ. ಜಸ್ಟ್ ಅಬ್ಸರ್ವ್ ಮಾಡಿ, ಈ ತರ ಸೆಟ್ಟಿಂಗ್ಸ್ ಮಾಡ್ಕೋತಾ ಇದ್ದೀನಿ. ಸೊ 60-40, ಸೊ ಸೈಟ್. ಸೊ ತುಂಬಾ ಜನ 60-40 ಸೈಟ್ಗೆ ನೀವು ಬೆಂಗಳೂರಿಗೆ ಬಂದಿದ ತಕ್ಷಣ 20-30 ಸಿಕ್ಕರೆ ಸಾಕು ಅಂತಾರೆ. ಆಮೇಲೆ ಸ್ವಲ್ಪ IT ಎಂಪ್ಲಾಯೀಸ್ ಎಲ್ಲ 30-40 ಸಾಕು ಅಂತಾರೆ. ಅದೇ ವೈಟ್ ಕಾಲರ್ ದೊಡ್ಡ ಮ್ಯಾನೇಜರ್ ಲೆವೆಲ್ ಇರೋರು 60-40 ಸಿಕ್ಕರೆ ಸಾಕಂತಾರೆ. ಬಟ್ ವೆರಾಸ್ ದ ಬಿಸ್ನೆಸ್ ಮ್ಯಾನ್ 100/100 ಬೇಕು ಅಂತಾರೆ. ಬಟ್ ಇಲ್ಲಿ ನಾವು ಸೆಟ್ಟಿಂಗ್ಸ್ ಅಲ್ಲಿ 60-40 ಹಾಕಿದೀವಿ. ಸೊ 60-40 ಏನಕ್ಕೆ ಹಾಕಿದೀವಿ ಅಂತೆಲ್ಲ ನಾನು ಹೇಳ್ತೀನಿ. ಸೊ ಈ ಇಂಡಿಕೇಟರ್ನ ಯೂಸ್ ಮಾಡಿ ಯಾವ ತರ ಇಂಟ್ರಾಡೇ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋದಲ್ಲಿ ನಾನು ಇಂಟ್ರಾಡೇ ಸ್ಕ್ಯಾಲ್ಪ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಬಟ್ ಈ ಒಂದು ಸೇಮ್ ಸ್ಕ್ಯಾಲ್ಪಿಂಗ್ ಸೆಟಪ್ ನ ನಾವು ಆಲ್ಗೋದಲ್ಲಿ ಡೆವಲಪ್ ಮಾಡ್ಕೊಂಡು ಆಲ್ಗೋದಲ್ಲಿ ಅದೇ ಟ್ರೇಡ್ ಆಗುತ್ತೆ. ಸೊ ಇವಾಗ ನಾವು ಮಾಡಕ್ ಹೋಗಿ ಅಲ್ಲಿ ರೆಡ್ ಕ್ಯಾಂಡ್ಲ ಗ್ರೀನ್ ಕ್ಯಾಂಡ್ಲ ಸ್ವಲ್ಪ ಜನಕ್ಕೆ ಕಣ್ಣು ಮಂಜಿರುತ್ತೆ, ಅದು ರೆಡ್ ಗ್ರೀನ್ ಕಾಣಿಸಲ್ಲ. ಅಲ್ಲಿ ಗ್ರೀನ್ ಬರ್ತಾ ಇದಾರೆ ರೆಡ್ ಅನ್ಕೊಂಡು ಸೆಲ್ ಅಂತ ಹೊತ್ಬಿಡ್ತಾರೆ. ಸೊ ಇದರೆಲ್ಲ ಹ್ಯೂಮನ್ ಎರರ್ಸ್ ಇರುತ್ತೆ. ಯಾಕಂದ್ರೆ ಬಿಸಿಲಲ್ಲಿ ಹೋಗಿ ಬಂದಿರ್ತಾರೆ, ಹಿಂಗೆ ಕಂಪ್ಯೂಟರ್ ಮುಂದೆ ಹಿಂಗೆ ಕುತ್ಕೊಂಡವಾಗ ಕಾಣಿಸಲ್ಲ ಅದು. ಸೊ ಇದೆಲ್ಲ ನಾನು ನೋಡಿದ್ದೀನಿ. ಸ್ವಲ್ಪ ಮೊನ್ನೆ ಒಬ್ರಿಗೆ ಯಾರಿಗೋ ಸ್ಟೂಡೆಂಟ್ಗೆ 10,000 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ, ಕಣ್ಣು ಮಂಜಾಗಿದೆ, ಅದು ಕಾಣಿಸ್ತಾ ಇಲ್ಲ. ಸರ್ ಇದು ಪ್ರಾಫಿಟ್ ಅಲ್ಲ ಸರ್, ನೋಡಿ ಸರ್ ಅಂದ್ರು. ಆಮೇಲೆ ನಾವು ನೋಡ್ಬಿಟ್ಟು ಪ್ರಾಫಿಟ್ ಬಂದಿದೆ ಎತ್ಕೊಳ್ಳಿ ಸರ್ ಅಂದ್ರು. ಈ ತರ ಎಲ್ಲ ಆಗುತ್ತೆ. ಅದರಿಂದ ಸೊ ಡೆಫಿನೆಟ್ಲಿ ಪ್ರಾಫಿಟ್ ಲಾಸ್ ಅಂತ ನಮಗೆ ಗೊತ್ತಾಗಲ್ಲ, ಬಟ್ ಆಲ್ಗೋಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಕಂಪ್ಯೂಟರ್, ಅದು ಮಿಸ್ಟೇಕ್ಸ್ ಮಾಡಲ್ಲ. ಅಂಡ್ ಕರ್ನಾಟಕದಲ್ಲಿ ಆಲ್ಗೋ ಕೋರ್ಸ್ ಅದೇ ಪ್ರಪ್ರಥಮ ಬಾರಿಗೆ TD ಅಕಾಡೆಮಿ ಲಾಂಚ್ ಮಾಡ್ತಾ ಇದೆ. ಸೊ ಆಲ್ಗೋನ ನಾವು 50 ಜನ ಇಟ್ಕೊಂಡು ನಾವು ಹೇಳ್ಕೊಡ್ತೀವಿ ಅಂತ ನಾವು ಕರಿತಾ ಇದೀವಿ. ಡೆಫಿನೆಟ್ಲಿ ಸೊ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಕಲಿತೀರಾ, ಅದಂತೂ ನಾನು ಹೇಳಬಲ್ಲೆ. ಆಲ್ಗೋನ ನೀವು ತುಂಬಾ ಚೆನ್ನಾಗಿ ಕಲಿತೀರಾ, ಬಿಕಾಸ್ ಇಲ್ಲಿ ನಾವು ಲೈವ್ ಪ್ರಾಕ್ಟಿಕಲ್ ಸಹ ಹೇಳ್ಕೊಡ್ತೀವಿ. ಸೊ ಆಲ್ಗೋ ಕೋರ್ಸ್ ನಾವು ಡಿಸೆಂಬರ್ 21ನೇ ತಾರೀಕು ಲಾಂಚ್ ಮಾಡಿದ್ದೀವಿ. TD ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರ್ಗೆ ಹೋಗಿ, ಇಲ್ಲ ಆಪಲ್ ಸ್ಟೋರ್ಗೆ ಹೋಗಿ TD ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ. ಸೊ ಈ ಒಂದು ಆಫರ್ ಬರೀ 500 ಜನಕ್ಕೆ ಮಾತ್ರ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮೊದಲ 500 ಜನಕ್ಕೆ ಮಾತ್ರ ಆಫರ್ ಇರುತ್ತೆ. ಬರೀ 1500 ರೂಪೀಸ್ಗೆ ಆಲ್ಗೋ ಯೂಸ್ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತಾ ಇದೀವಿ. ಸೊ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ, ಮಿಸ್ ಮಾಡದೆ ತಗೊಳ್ಳಿ. ಈ ಆಫರ್ ಜನವರಿ 1ನೇ ತಾರೀಕು ಮಾತ್ರ ಇರುತ್ತೆ. ಮೊದಲ 500 ಅದೃಷ್ಟಶಾಲಿಗಳಿಗೆ ಮಾತ್ರನೇ ಈ 1500 ರೂಪೀಸ್ ಆಫರ್ ಇದೆ. ಸೊ ಅದಾದ್ಮೇಲೆ ಜನವರಿ 1ನೇ ತಾರೀಕು ಆದ್ಮೇಲೆ ಈ ಕೋರ್ಸಿನ ಬೆಲೆ 3000 ಆಗ್ತಾ ಇದೆ. ಯಾರ್ಯಾರಿಗೆ ಆಲ್ಗೋ ತಿಳ್ಕೋಬೇಕು, ಈ ತರ ಸ್ಕ್ಯಾಲ್ಪಿಂಗ್ ಮಾಡ್ಬೇಕಾದ್ರೆ ಆಲ್ಗೋ ಬಳಸಬೇಕು ಹೆಂಗೆ, ಡೆಫಿನೆಟ್ಲಿ ನೀವು ತಗೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತೀನಿ. ಸರ್ ಇವಾಗ ಆಲ್ಗೋ ಇಂಟ್ರಾಡೇ ಅಲ್ಲಿ ಆಲ್ಗೋ ಬಳಸೋದು ಹೇಗೆ, ಫಸ್ಟ್ ಆಫ್ ಆಲ್ ಇಂಟ್ರಾಡೇ ಸ್ಕ್ಯಾಲ್ಪ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಸೂಪರ್ ಟ್ರೆಂಡ್ ಏನ್ ಕೊಟ್ಟಿದೆ, ಸೆಲ್ ಕೊಟ್ಟಿದೆ, ಕರೆಕ್ಟಾ? ಸೂಪರ್ ಟ್ರೆಂಡ್ ಸೆಲ್ ಕೊಟ್ಟಿದೆ. ಇದೊಂದು ಫಸ್ಟ್ ಕ್ರೈಟೀರಿಯಾ ಸ್ಯಾಟಿಸ್ಫೈಡ್ ಆಯ್ತು. ಸೆಕೆಂಡ್, RSI 40ಗಿಂತ ಕೆಳಗಡೆ ಬಂದಿರ್ಬೇಕು. ಸೆಕೆಂಡ್ ಕ್ರೈಟೀರಿಯಾ ನೋಡಿ, ಇದು ಈ ನಿಫ್ಟಿ ನಾನು ಯೂಸ್ ಮಾಡ್ತಾ ಇದೀನಿ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸೂಪರ್ ಟ್ರೆಂಡ್ ಸೆಲ್ ಕೊಡ್ಬೇಕು, RSI 40ಗಿಂತ ಕೆಳಗಡೆ ಬರಬೇಕು, ಜೊತೆಗೆ ಕ್ಯಾಂಡಲ್ಗಳು 9 EMA ಕೆಳಗಡೆ ಕ್ಲೋಸ್ ಆಗಬೇಕು. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಸೆಲ್ ಮಾಡಬೇಕು. ಸೊ ಸೆಲ್ ಮಾಡಬೇಕು. ಸ್ಟಾಪ್ ಲಾಸ್ ಬಂದು 30 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೋತೀನಿ, ಟಾರ್ಗೆಟ್ ಬಂದು 60 ಪಾಯಿಂಟ್ಸ್ ಇಟ್ಕೋತೀನಿ. ಸೊ ಇವಾಗ ನಾನೇ ಇಟ್ಕೊಳಕ್ ಹೋದವಾಗ ಡೆಫಿನೆಟ್ಲಿ ನನಗೆ ಇಡಕ್ ಬರಲ್ಲ. ಸೊ ಡೆಫಿನೆಟ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಆಲ್ಗೋ ಬೇಕಾಗಿಲ್ಲ. ದೇ ಹ್ಯಾವ್ ಟೈಮ್. ಸಿಸ್ಟಮ್ ಮುಂದೆ ಕುತ್ಕೊಂಡು ಬೆಳಗ್ಗೆ 9:15 ಇಂದ 3:30ವರೆಗೂ ಟ್ರೇಡ್ ಮಾಡೋರಿಗೆ ಆಲ್ಗೋ ಬೇಕಾಗಿಲ್ಲ. ಯಾರ ಹತ್ರ ಟೈಮ್ ಇದೆಯೋ ಆಲ್ಗೋ ನಿಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹೆಂಗಿರು ನೀವು ಸಿಸ್ಟಮ್ ಮುಂದೆ ಕುತ್ಕೊಂಡು BP, ಶುಗರ್, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇದೆಲ್ಲ ಡೆಫಿನೆಟ್ಲಿ ನಿಮ್ಗೆ ಅದು ಅಡ್ಜಸ್ಟ್ ಆಗ್ಬಿಟ್ಟಿದೆ. ಬಟ್ ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು. ನಾನೇನಕ್ಕೆ ಸಿಸ್ಟಮ್ ಮುಂದೆ ಕುತ್ಕೊಂಡು ದಿನ ಪೂರ್ತಿ ಬಯ್ಯ ಸೆಲ್ಲ ಅಂತ ನೋಡ್ಕೊಂಡಿರ್ಲಿ. ಯೂಸ್ ಆಲ್ಗೋ. ಯಾಕೆ BP, ಶುಗರ್ ಜಾಸ್ತಿ ಮಾಡ್ಕೋಬೇಕು? ಆಲ್ಗೋ ಯೂಸ್ ಮಾಡ್ಕೊಳ್ಳಿ, ಅದೇ ಟ್ರೇಡ್ ಆಗುತ್ತೆ ನೋಡಿ.
ಈ ತರ ಒಂದು ಕ್ಯಾಂಡಲ್ 9 EMA ಕೆಳಗಡೆ ಕ್ಲೋಸ್ ಆಗಿ ಸೂಪರ್ ಟ್ರೆಂಡ್ ಕೆಳಗಡೆ ಲೈನ್ ಗಿಂತ ಕೆಳಗಡೆ ಕ್ಲೋಸ್ ಆಗಿ RSI 40 ಗಿಂತ ಕೆಳಗಡೆ ಬಂದ್ರೆ ಅದೇ ಟ್ರೇಡ್ ಆಗುತ್ತೆ, ಅದೇ ಟ್ರೇಡ್ ತಗೊಳುತ್ತೆ. ಜೊತೆಗೆ ಬೈ ಟ್ರೇಡ್ ಯಾವಾಗ, ನೆಕ್ಸ್ಟ್ ಪ್ರಶ್ನೆ, ಬೈ ಟ್ರೇಡ್ ಯಾವಾಗ ಅಂದ್ರೆ ಅದನ್ನು ಸಹ ತೋರಿಸ್ತೀನಿ. ಇಲ್ಲಿ ಬೈ ಟ್ರೇಡ್ ಸಿಗ್ಲೇ ಇಲ್ಲ. ಬೈ ಟ್ರೇಡ್ ಯಾವಾಗ ಅಂದ್ರೆ ಇಲ್ಲಿ ನೋಡಿ, ಪರ್ಫೆಕ್ಟ್ ಬೈ ಟ್ರೇಡ್ ಸಿಕ್ಕಿದೆ. ಇಲ್ಲಿ ನೋಡಿ, ಪರ್ಫೆಕ್ಟ್ ಬೈ ಟ್ರೇಡ್ ಇಲ್ಲಿ ಏನಕ್ಕೆ ಸಿಕ್ಕಿದೆ ಅಂದ್ರೆ RSI 60 ಮೇಲೆ ಬಂದ್ರೆ ಬೈ. ಇಂಟ್ರಾಡೇ ಅಲ್ಲಿ RSI 60 ಮೇಲೆ ಬಂದ್ರೆ ಬೈ, ನೆನ್ಪಿಟ್ಕೊಳ್ಳಿ. ಜೊತೆಗೆ 5 ಮಿನಿಟ್ಸ್ ಕ್ಯಾಂಡ್ಲು 9 EMA ಮೇಲೆ ಕ್ಲೋಸ್ ಆಗಬೇಕು. ಸೆಕೆಂಡ್ ಕ್ರೈಟೀರಿಯಾ 9 EMA ಮೇಲೆ ಕ್ಲೋಸ್ ಆಗಬೇಕು ಕ್ಯಾಂಡ್ಲ್ಗಳು. ಸೊ ಥರ್ಡ್ ಕ್ರೈಟೀರಿಯಾ ಸೂಪರ್ ಟ್ರೆಂಡ್ ಬೈ ಕೊಟ್ಟಿರಬೇಕು. ಸೂಪರ್ ಟ್ರೆಂಡ್ ಬೈ RSI 60 ಮೇಲೆ ಬರಬೇಕು. ನೋಡಿ RSI 60 ಮೇಲೆ ಬಂತು ಇಲ್ಲಿ ಈ ಪಾಯಿಂಟ್ ಅಲ್ಲಿ. ಜೊತೆಗೆ 9 EMA ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಈ ಮೂರೂ ಕಂಡೀಷನ್ ಗಳನ್ನ ಹಾಕ್ಬಿಟ್ಟು ನಾನು ಆಲ್ಗೋದಲ್ಲಿ ಡೆವಲಪ್ ಮಾಡಿ, ಆಲ್ಗೋ ಸಾಫ್ಟ್ವೇರ್ ಬೈ ಕೊಡುತ್ತೆ, ಇಲ್ಲಿ ಬೈ ಮಾಡುತ್ತೆ, ಸಮ್ವೇರ್ ಇಲ್ಲಿ ಎಕ್ಸಿಟ್ ಆಗುತ್ತೆ. ಇದು ಮ್ಯಾನ್ಯುಯಲ್ ಟ್ರೇಡಿಂಗ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದೀನಿ. ಆಲ್ಗೋದಲ್ಲಿ ಇದನ್ನ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದೇ ಟ್ರೇಡ್ ಆಗುತ್ತೆ, ಅದೇ ಎಕ್ಸಿಟ್ ಆಗುತ್ತಲ್ಲ. ಯಾವ ಪ್ಲಾಟ್ಫಾರ್ಮು ಏನು, ಯಾವ ತರ ಮಾಡೋದು ಪ್ರತಿಯೊಂದೂ ನನ್ನ ಕೋರ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದೊಂದು ಆದ್ಮೇಲೆ ಇನ್ನೊಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ನೋಡಿ. ಸೊ ಇನ್ನೊಂದು ಸ್ಟ್ರಾಟಜಿ ನಾನು ಬ್ಯಾಕ್ ಟೆಸ್ಟ್ ಮಾಡಿ ಸ್ಟಾಕ್ ಮಾರ್ಕ್ ಅಲ್ಲಿ ಸಹ ತೋರಿಸ್ಬಿಡ್ತೀನಿ. ಸೊ ಆಲ್ಗೋನ ನಾನು ಇಂಟ್ರಾಡೇ ಸ್ಟ್ರಾಡಲ್ಸ್ ಅಲ್ಲೂ ಮಾಡ್ಬೇಕಂತ ನೋಡಿದ್ದೀನಿ. ಸೊ ಲೆಟ್ಸೆ ನಾನು ಸ್ಟ್ರಾಡಲ್ ಮಾಡಬೇಕು. ಸೊ ನಿಮಗೆ ಸ್ಟ್ರಾಡಲ್ ಅಂದರೆ ಗೊತ್ತಿದೆ. ಸ್ಟ್ರಾಡಲಲ್ಲಿ ನಿಮಗೆ ಇಂಟ್ರಾಡೇಲ್ ಸ್ಟ್ರಾಡಲ್ ಮಾಡಿದ್ರೆ ಇಲ್ಲ ಕ್ಯಾರಿ ಫಾರ್ವರ್ಡಲ್ಲಿ ಸ್ಟ್ರಾಡಲ್ ಮಾಡಿದ್ರೆ ಡೆಫಿನೆಟ್ಲಿ ಆಪ್ಷನ್ಸಲ್ಲಿ ಅತಿ ಹೆಚ್ಚು ದುಡ್ಡಿರೋದೇ ಸ್ಟ್ರಾಡಲಲ್ಲಿ. ಯಾಕೆ ಅತಿ ಹೆಚ್ಚು ದುಡ್ಡಿರೋದು ಸ್ಟ್ರಾಡಲಲ್ಲಿ ಅಂತ ಹೇಳ್ತೀನಿ ಅಂದರೆ, ಜಸ್ಟ್ ನೋಡಿ, ಸೆನ್ಸಿಬಲ್ ಓಪನ್ ಮಾಡಿದ್ದೀನಿ. ಐಲ್ ಟೇಕ್ January 30th ಎಕ್ಸ್ಪೈರಿ. ಅಟ್ ದ ಮನಿ ಕಾಲು ಪುಟ್ 2 ಬೈ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ, ಅಟ್ ದ ಮನಿ ಕಾಲು ಪುಟ್ 2 ಬೈ ಸೆಲ್ ಮಾಡ್ತಾ ಇದ್ದೀನಿ. ಸ್ಟ್ರಾಡಲ್, ಶಾರ್ಟ್ ಸ್ಟ್ರಾಡಲ್. ಬೈ ಅಂದರೆ ಲಾಂಗ್ ಸ್ಟ್ರಾಡಲ್, ಸೆಲ್ ಅಂದರೆ ಶಾರ್ಟ್ ಸ್ಟ್ರಾಡಲ್. ಇವಾಗ ನಾನು ಶಾರ್ಟ್ ಸ್ಟ್ರಾಡಲ್ ಮಾಡಿದ್ದೀನಿ. ನೀವು ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, 30ನೇ ಜನವರಿದು ಶಾರ್ಟ್ ಸ್ಟ್ರಾಡಲ್ ಮಾಡಿದ್ದೀನಿ. ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಿದೆ ನೋಡಿ, 34%. ಸರ್, ಇಷ್ಟು ಪ್ರಾಫಿಟ್ ಬರೋವಂಥ ಸ್ಟ್ರಾಟಜಿ ಆಪ್ಷನ್ಸಲ್ಲಿ ಬೇರೆ ಯಾವುದೂ ಇಲ್ಲ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಹೈಯೆಸ್ಟ್ ನಿಧಿ, ದುಡ್ಡು, ಬಂಗಾರ ಅಡಗಿರೋದು ಸ್ಟ್ರಾಡಲ್, ಶಾರ್ಟ್ ಸ್ಟ್ರಾಡಲ್. ಸೊ ಒಂದು ಮೂವಿ ಇದೆ ತಮಿಳಲ್ಲಿ, ಸೊ ತಂಗಲನ್ ಅಂತ. ಅದರಲ್ಲಿ ನಿಧಿ ಹುಡುಕೋದೇ ಅವ್ರ ಕೆಲಸ. ಅದು ಚಿನ್ನ ಎಲ್ಲಿದೆ ಅಂತ ಹುಡುಕೋದೇ ಒಂದು ಕೆಲಸ. ಅದರಲ್ಲಿ ಹಳೇ ಜನ್ಮದಲ್ಲಿ ಅವ್ನು ಚಿನ್ನ ಸಿಕ್ಕಿರುತ್ತೆ ಅವನಿಗೆ. ಈ ಜನ್ಮದಲ್ಲಿ ಬ್ರಿಟಿಷ್ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಸೊ ಯಾರೂ ನಂಬಲ್ಲ, ಇವನು ಏನೇನೋ ಹೇಳ್ತಾ ಇರ್ತಾನೆ, ಅಲ್ಲಿದೆ, ಇಲ್ಲಿದೆ, ಇಲ್ಲಿ ಹುಡುಕಿ, ಅಲ್ಲಿ ಹುಡುಕಿ ಅಂತ. ಬಟ್ ಫೈನಲಿ ನಿಧಿ ಸಿಗುತ್ತೆ. ಯಾಕಂದರೆ ಒಂದು ಸಿಗಬೇಕಂತ ಹಣೆ ಬರದಲ್ಲಿದ್ದರೆ ಡೆಫಿನೆಟ್ಲಿ ಸಿಗುತ್ತೆ. ಬಟ್ ಈ ಸ್ಟಾಕ್ ಮಾರ್ಕೆಟಲ್ಲಿ ಚಿನ್ನ ನಿಮ್ಮ ಲೈಫಲ್ಲಿ ನಿಧಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಸಿಗೋದು ಡೆಫಿನೆಟ್ಲಿ 100% ಗ್ಯಾರಂಟೀಡ್, ಪ್ರೊವೈಡೆಡ್ ಯು ಹ್ಯಾವ್ ಅ ನಾಲೆಜ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದೆ, ಡೆಫಿನೆಟ್ಲಿ ಆ ನಾಲೆಜಿಂದ ನೀವು ಪಡ್ಕೋಬೋದು. ಬಟ್ ಅಷ್ಟೇ ಪರ್ಸೆಂಟ್ ಅಂತ ನೀವು ಗ್ಯಾರಂಟಿ ತೊಗೊಳಕ್ಕಾಗಲ್ಲ. ನೋ ಗ್ಯಾರಂಟಿ ಫಾರ್ ಪರ್ಸೆಂಟೇಜ್. ಬಟ್ ದುಡ್ಡಿದೆ, ಎಷ್ಟು ದುಡ್ಡು, ಹೆಂಗೆ ಎತ್ಕೊಳ್ಳೋದು ತಿಳ್ಕೊಳ್ಳೋಣ ಬನ್ನಿ. ಬಟ್ ಯಾವುದ್ರಲ್ಲಿ ದುಡ್ಡಿದೆ ಅಂದರೆ ಆಪ್ಷನ್ಸಲ್ಲಿ, ಸ್ಟ್ರಾಡಲ್ಸಲ್ಲಿ ಇರೋಷ್ಟು ದುಡ್ಡು, ಹೈಯೆಸ್ಟ್ ದುಡ್ಡು ಬೇರೆ ಇನ್ಯಾವ ಸ್ಟ್ರಾಟಜಿಯಲ್ಲೂ ಇಲ್ಲ. ಅದಕ್ಕೆ ನಾವು ಸ್ಟ್ರಾಡಲ್ಸನ್ನು ನಾವು ಆಲ್ಗೋದಲ್ಲಿ ಸ್ಟ್ರಾಡಲೇ ಮಾಡೋಕ್ಕೆ ಹೊರಟಿರೋದು ನಾವು ಸಹ. ಬಟ್ ಸ್ಟ್ರಾಡಲಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅನ್ಲಿಮಿಟೆಡ್ ರಿಸ್ಕ್ ಇದೆ. ಆ್ಯಂಡ್ ಎಕ್ಸ್ಪೆಷಲಿ ಆಫ್ಟರ್ ಜೇನ್ ಸ್ಟ್ರೀಟ್ ಇನ್ಸಿಡೆಂಟ್ ಆದಮೇಲೆ ಸಿಕ್ಕಾಪಟ್ಟೆ ಸ್ಪೈಕ್ಗಳು. ಏನು ಮಾರ್ಕೆಟಿಂಗ್ 500 ಪಾಯಿಂಟ್ ಮೇಲಕ್ಕೆ ಎದೊಳೋದು, ಸಡನ್ನಾಗಿ 300 ಪಾಯಿಂಟ್ ಕ್ರ್ಯಾಶ್ ಆಗೋದು, ಇದನ್ನು ಇಂಜೆಕ್ಷನ್ ಕ್ಯಾಂಡಲ್ ಅಂತ ಕರೀತಾರೆ. ಸೊ ಇಂಜೆಕ್ಷನ್ ಕ್ಯಾಂಡಲ್ಗಳು ತುಂಬ ಜಾಸ್ತಿ ಆಗಿದೆ ಈ ನಡುವೆ ಅಂತೂ. ಅದರಿಂದ ಯಾರೂ ಸಹ ಇಂಟ್ರಾಡಲ್ ಸ್ಟ್ರಾಡಲ್ಗಳನ್ನು ಮಾಡಬೇಡಿ. ಆ್ಯಂಡ್ ಯಾರ್ಯಾರು ಆಲ್ಗೋ ಆಲ್ರೆಡಿ ಮಾಡ್ತಾ ಇದ್ದೀರೋ ನೀವು ಸಹ ಈ ವಿಡಿಯೋ ನೋಡ್ತಾ ಇರ್ತೀರಾ, ನಿಮಗಂತಾನೆ ಇದನ್ನು ನಾನು ಸಲಹೆ ಕೊಡ್ತಾ ಇರೋದು. ನಿಮ್ಗೆ ಏನು ಸಲಹೆ ಕೊಡ್ತಾ ಇದ್ದೀನಿ ಅಂದರೆ, ದಯಮಾಡಿ ಇಂಟ್ರಾಡೇ ಸ್ಟ್ರಾಡಲ್ಗಳನ್ನು ಮಾಡೋದು ನಿಲ್ಲಿಸಿ. ಇದ್ರ ಬದಲು ಬೇರೆ ಏನು ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ಜಸ್ಟ್ ಇಂಟ್ರಾಡೇ ಸ್ಟ್ರಾಡಲ್ ಮಾಡಿದ್ರೆ ಅನ್ಲಿಮಿಟೆಡ್ ರಿಸ್ಕ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಸೊ ಐ ವಿಲ್ ಡೂ ವೀಕ್ಲಿ ಆಪ್ಷನ್ಸಲ್ಲೇ ನಾನು ಏನು ಮಾಡ್ತೀನಿ, ಸ್ಟ್ರಾಡಲ್ ಬದಲು ಸ್ಟ್ರಾಡಲ್ ಜೊತೆಗೆ ಒಂದು 400 ಪಾಯಿಂಟ್ ದೂರ ಅಂದರೆ ಲೆಫ್ಟ್ಸೆ 950, 50, 150, 250, 350. ಸೊ 400 ಪಾಯಿಂಟ್ ದೂರ ಹೋಗಿ ಒಂದು ಕಾಲ್ ಬೈ ಮಾಡ್ತೀನಿ. ಅದೇ ಥರ 400 ಪಾಯಿಂಟ್ 850, 750, 650, 550. ಸೊ ದೂರ ಹೋಗ್ಬಿಟ್ಟು ಒಂದು ಪುಟ್ಟನ್ನು ಬೈ ಮಾಡಿದೆ. ಸೊ ಇದನ್ನು ಏನಂತ ಕರೀತಾರೆ, ಇಂಟ್ರಾಡೇ ಬಟರ್ಫ್ಲೈ ಮಾಡಿ ಇಂಟ್ರಾಡೇ ಸ್ಟ್ರಾಡಲ್ಗಳನ್ನು ಮಾಡೋದು ನಿಲ್ಲಿಸಿ. ಸೊ ಇದನ್ನು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಲ್ಗೋ ಟ್ರೇಡರ್ಸ್ಗೆ ಹೇಳ್ತಾ ಇದ್ದೀನಿ.
ತುಂಬ ಜನ ಆಲ್ಗೋ ಟ್ರೇಡಿಂಗೇ ಬಿಟ್ಬಿಟ್ರು, ವೇರಿಯಸ್ ರೀಸನ್ಸ್. ಏನಕ್ಕೆ ಅಂದರೆ ಆಲ್ಗೋದಲ್ಲಿ ಏನು ಮಾಡ್ತಾಯಿದ್ರು, ಸ್ಟ್ಯಾಡಲ್ ಹಾಕೋರು, ಬಿಗ್ ಸ್ಪೈಕ್ಸ್ ಬಂದವಾಗ ಸ್ಟಾಪ್ ಲಾಸ್ ಇಟ್ಟಿರೋದು ಟ್ರಿಗರ್ ಆಗ್ತಾ ಇರಲಿಲ್ಲ, ದೇ ಯೂಸ್ ಟು ಲೂಸ್ ಮನಿ. ಸೊ ಅದಕ್ಕಂತಲೇ ನಾನು ಆಲ್ಗೋ ಟ್ರೇಡರ್ಸ್ಗಳಿಗೆ ಒಂದು ಸಲಹೆ ಕೊಡ್ತಾಯಿದ್ದೀನಿ, ಇನ್ಮೇಲೆ ನೀವು ಬಟರ್ಫ್ಲೈ ಮಾಡಿ, ಯು ವಿಲ್ ಸ್ಕೇಲ್ ಅಪ್ ಆ್ಯಂಡ್ ನಿಮ್ಗೆ ಅನ್ಲಿಮಿಟೆಡ್ ಲಾಸ್ ಆಗೋದು, ಈವನ್ ಸ್ಟಾಪ್ ಲಾಸ್ ಸ್ಲಿಪ್ ಆದರೂ ಸಹ ನಿಮಗೆ ಏನೂ ಬಿಗ್ ಲಾಸ್ ಆಗೋಲ್ಲ. ಯು ಮೇ ಲೂಸ್ ಸಮ್ ಕ್ಯಾಪಿಟಲ್, ಸೊ ಬಟ್ ಓವರ್ ಆಲ್ ಯು ವಿಲ್ ಬಿ ಇನ್ ಪ್ರಾಫಿಟ್ ಎಂಡ್ ಆಫ್ ದ ಇಯರ್. ಆಲ್ಗೋದಲ್ಲಿ ನಾನು ಒಂದು ಸ್ಟ್ರಾಟಜಿ ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ಬ್ಯಾಕ್ ಟೆಸ್ಟ್ ಮಾಡೋದಕ್ಕೆ ಒಂದು ವೆಬ್ಸೈಟ್ ಇದೆ, ಸ್ಟಾಕ್ ಮಾರ್ಕ್. ಸ್ಟಾಕ್ ಮಾರ್ಕಲ್ಲಿ ತುಂಬ ಸ್ಟ್ರಾಟಜೀಸ್ ನಾನು ಆಲ್ರೆಡಿ ಬ್ಯಾಕ್ ಟೆಸ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿ. 10.5 ಸ್ಟ್ರಾಟಜಿ, 11.5 ಸ್ಟ್ರಾಟಜಿ, ಇದೆಲ್ಲನೂ ಇದೆ. ಜಸ್ಟ್ ನಾನು 10.5 ಸ್ಟ್ರಾಟಜಿ ಒಂದು ಬ್ಯಾಕ್ ಟೆಸ್ಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ, ಒಂದು ರೆಡಿಮೇಡ್ ಸ್ಟ್ರಾಟಜಿ ನಾನು ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ. ರಿಸಲ್ಟ್ಸ್ ನೋಡಿ ಚೆಕ್ ಮಾಡೋಣ ಹೆಂಗಿದೆ ರಿಸಲ್ಟ್ಸ್ ಅಂತ. 59% ಸಕ್ಸಸ್ ರೇಷಿಯೋ ಇದೆ, 41% ಲಾಸ್ ರೇಷಿಯೋ ಇದೆ. ಜೊತೆಗೆ ಈ ಸ್ಟ್ರಾಟಜಿ ಪ್ರತಿ ವರ್ಷ ಇಷ್ಟಿಷ್ಟು ರಿಟರ್ನ್ಸ್ ಕೊಟ್ಟಿದೆ. 16%, 51%, 22%, 15% ಈ ಥರ. ಬಟ್ ಇಲ್ಲಿ ಸ್ಟ್ರಾಟಜಿಯಲ್ಲಿ ಸ್ವಲ್ಪ ಫೈನ್ ಟ್ಯೂನ್ ಮಾಡ್ತಾಯಿದ್ದೀನಿ ನಾನು. ಪುಟ್ಟನ್ನು 400 ಪಾಯಿಂಟ್ಸ್ ದೂರ ಹೋಗಿ ಮಾಡ್ತಾಯಿದ್ದೀನಿ, ಕಾಲನ್ನು 400 ಪಾಯಿಂಟ್ಸ್ ದೂರ ಹೋಗಿ ಬೈ ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಸ್ಟ್ರಾಟಜಿಯಲ್ಲಿ ಅಟ್ ದ ಮನಿ ಕಾಲು, ಅಟ್ ದ ಮನಿ ಪುಟ್ಟನ್ನು ಸೆಲ್ ಮಾಡ್ತಾಯಿದ್ದೀನಿ. ಜೊತೆಗೆ 400 ಪಾಯಿಂಟ್ಸ್ ದೂರ ಹೋಗಿ ಕಾಲ್ ಬೈ, 400 ಪಾಯಿಂಟ್ಸ್ ದೂರ ಹೋಗಿ ಪುಟ್ ಬೈ ಮಾಡ್ತಾಯಿದ್ದೀನಿ. ಸೊ 10:30 ಎಂಟ್ರಿ, 2:50ಕ್ಕೆ ಎಕ್ಸಿಟ್ಟು. ಸೊ ಇವಾಗ ಬ್ಯಾಕ್ ಟೆಸ್ಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ರಿಸಲ್ಟ್ಸ್ ಏನಾದ್ರು ಇಂಪ್ರೂವ್ ಆಗುತ್ತಾ ಚೆಕ್ ಮಾಡೋಣ. ಎಸ್, ರಿಸಲ್ಟ್ಸು ಸೂಪರಾಗಿ ಇಂಪ್ರೂವ್ ಆಗಿದೆ. 64% ಪ್ರಾಫಿಟ್ ರೇಷಿಯೋ, 36% ಲಾಸ್ ರೇಷಿಯೋ, ಆ್ಯಂಡ್ ಓವರ್ ಆಲ್ ನೀವು ಪ್ರಾಫಿಟ್ ಮಾಡ್ತಾನೆ ಇದ್ದೀರಾ. ಸೊ ಆ್ಯಂಡ್ ಪ್ರಾಫಿಟ್ ಪರ್ಸೆಂಟೇಜ್ ಸಹ ನಿಮಗೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಸೊ ಈ ಸ್ಟ್ರಾಟಜಿನ ನಾನು ಪ್ರತಿ ದಿವಸ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ಏನಂದರೆ, ಸೊ ನೋಡಿ, ಈ ಸ್ಟ್ರಾಟಜಿನ ನಾನು ಪ್ರತಿ ದಿವಸ ಮಾಡಬೇಕು. ಬೇಕಾದ್ರೆ ವಿ ಕ್ಯಾನ್ ಟೇಕ್ ಅ ಹಾಲಿಡೇ ಆನ್ ಫ್ರೈಡೇ. ಸೊ ಫ್ರೈಡೇ ಹಾಲಿಡೇ ತೊಗೊಂಡ್ರೆ ನಿಮ್ಮ ಪ್ರಾಫಿಟ್ ಪರ್ಸೆಂಟೇಜ್ ಇನ್ನೂ ಇಂಪ್ರೂವ್ ಆಗುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ, ಪ್ರಾಫಿಟ್ಸ್ ಎಲ್ಲ 60%, 117%, 74%, 51%, 63%, 22% ಈ ಥರ ಎಲ್ಲ ಪ್ರಾಫಿಟ್ಸ್ ಬಂದಿದೆ. ಆ್ಯಂಡ್ ಈ ವರ್ಷವೂ ನೀವು ಎಷ್ಟು ದುಡ್ಡು ಮಾಡಿದ್ದೀರಾ ನೀವು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಓವರ್ ಆಲ್ ಈ ವರ್ಷವೂ ನೀವು 13,000 ದುಡ್ಡು ಮಾಡಿದ್ದೀರಾ. ಇದಕ್ಕೆ ಬಂಡವಾಳ ಎಷ್ಟು ಬೇಕು? ಒಂದು 60,000 ಇನ್ವೆಸ್ಟ್ಮೆಂಟ್. 60 ಅಲ್ಲ, ಆ್ಯಕ್ಚುಲಿ 40,000ಗೆ ಸಾಕು. ನೋಡಿ ಇಲ್ಲಿ ಚೆಕ್ ಮಾಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ನೋಡಿ. ಇದಕ್ಕೆ ರಫ್ಲಿ 40,000 ಇದ್ದರೆ ಸಾಕು. ಸೆನ್ಸಿಬಲಲ್ಲಿ ನೀವು ಚೆಕ್ ಮಾಡಿದ್ರೆ 40,000 ದುಡ್ಡಿದ್ರೆ ಸಾಕು. ಈ ಸ್ಟ್ರಾಟಜಿನ ನೀವು ಪ್ರತಿ ದಿವಸ 10:30ಗೆ ಮಾಡಿ 2:50ಕ್ಕೆ ಎಕ್ಸಿಟ್ ಮಾಡಬೇಕು. ಸರ್ ಇದು ನಾನು ಮರ್ತೋಗ್ಬಿಟ್ರೆ ಏನು ಸರ್ ಮಾಡೋದು? ಸರ್ ಸ್ಟಾಪ್ ಲಾಸ್ ಇಡೋದು ಹೆಂಗೆ ಸರ್? ಟಾರ್ಗೆಟ್ ಇಡೋದು ಹೆಂಗೆ? ಇಲ್ಲಿ ಟಾರ್ಗೆಟ್ ಅಂತ ಏನೂ ಇಲ್ಲ, ಬಟ್ ಇದನ್ನು ಮಾಡೋದು ಹೆಂಗೆ? ಡೆಫಿನೆಟ್ಲಿ ಇದನ್ನು ಮಾಡಬೇಕಂದ್ರೆ ಆಲ್ಗೋ ಬಳಸಿ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆಲ್ಗೋ ಯೂಸ್ ಮಾಡೋದು ಹೆಂಗೆ, ಆಲ್ಗೋ ಪ್ಲ್ಯಾಟ್ಫಾರ್ಮ್ ಯಾವುದು, ಆಲ್ಗೋ ಎಷ್ಟು ಚಾರ್ಜ್ ಮಾಡ್ತಾರೆ, ಪ್ರತಿಯೊಂದೂ ನಾನು ಆಲ್ಗೋ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದೊಂದು ಜಸ್ಟ್ ನಾನು ಟ್ರೈಲರ್ ಕೊಟ್ಟಿದ್ದೀನಿ, ಯಾವ ಥರ ಆಲ್ಗೋ ಬಳಸಿ ನಾವು ದುಡ್ಡು ಮಾಡ್ಬೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಬಟ್ ದುಡ್ಡು ಮಾಡೋದಕ್ಕೆ ಯಾರಿಗೆ ಆಸಕ್ತಿ ಇದೆಯೋ, ಸೊ ಡೆಫಿನೆಟ್ಲಿ ನಿಮಗೆ TD ಅಕಾಡೆಮಿ ಆ್ಯಪ್ನ ಈ ಕೂಡಲೇ ಡೌನ್ಲೋಡ್ ಮಾಡಿ 1500 ರೂಪೀಸ್ಗೆ ಮೊದಲ 500 ಜನಕ್ಕೆ ಮಾತ್ರ ಇದು ಆಫರ್ ಇರುತ್ತೆ. 1500ಗೆ ಈ ಒಂದು ಆಲ್ಗೋನ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಪ್ರತಿಯೊಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಕೋರ್ಸಲ್ಲಿ. ಆ್ಯಂಡ್ ಸೊ ಇನ್ನೊಂದು ನೀವು ಪ್ರಶ್ನೆ ಕೇಳ್ಬೋದು, ಸರ್ ಇದನ್ನು ರೆಕಾರ್ಡೆಡ್ ವೀಡಿಯೋಸ್ ಆ್ಯಪಲ್ಲಿದೆ, ಸೊ ನನಗೆ ಲೈವ್ ಬೇಕು, ಫೇಸ್ ಟು ಫೇಸ್ ಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇದೆಲ್ಲ ಲಾಂಚ್ ಆಗಿದೆ, ಎಲ್ಲ ಒಂದು 500 ಜನ ಕೋರ್ಸ್ ಆಲ್ರೆಡಿ ತಗೊಂಡು ಎಲ್ಲನೂ ಆದಮೇಲೆ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ಕೋರ್ಸ್ ಎಲ್ಲ ಆದಮೇಲೆ ಯಾರ್ಯಾರು ಕೋರ್ಸ್ ತೊಗೊಳ್ತಿರೋ ನಿಮ್ಮನ್ನು ಸಪ್ರೇಟ್ ಚಾಟ್ಸಲ್ಲಿ, ಆ್ಯಪಲ್ಲೇ ಚಾಟ್ ಸೆಕ್ಷನಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಒಂದು ಫೈನ್ ಡೇ ಲೈವ್ ಫೇಸ್ ಟು ಫೇಸ್ ನಾನೇ ಲೈವ್ ಝೂಮ್ ಮೀಟಿಂಗಲ್ಲಿ ನಿಮಗೆಲ್ಲ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ. ಬರೀ ನಾವು 1500ಗೆ ಬರೀ ಆ್ಯಪಲ್ ಕೋರ್ಸ್ ಕೊಡ್ತಾ ಇಲ್ಲ. ಆ್ಯಪಲ್ಲಿ ನಮ್ಮ TD ಅಕಾಡೆಮಿಯಲ್ಲಿ ಏನಂದರೆ, ಆ್ಯಪಲ್ಲು ಕೋರ್ಸ್ ಏನು ನೀವು ತಗೊಳ್ತಾ ಇದ್ದೀರಲ್ಲ ಅದು ಲ್ಯಾಪ್ಟಾಪಲ್ಲಿ ಸಹ ಓಪನ್ ಆಗುತ್ತೆ. ನೀವು ಚೆಕ್ ಮಾಡಿ, ಲ್ಯಾಪ್ಟಾಪಲ್ಲೂ ಸಹ ನೋಡ್ಬೋದು, ಜೊತೆಗೆ ಮೊಬೈಲ್ ಆ್ಯಪಲ್ಲೂ ನೋಡ್ಕೋಬೋದು. ನೋಡಿ, ನಾನೊಂದು ಎಷ್ಟೊಂದು 4-5 ವಿಡಿಯೋ ಇದೆ, ಕಂಪ್ಲೀಟ್ಲಿ ಮುಗಿಸಾದ್ಮೇಲೆ ಲೈವ್ ಫೇಸ್ ಟು ಫೇಸ್ ಆಲ್ಗೋ ಬಳಸೋದು ಹೇಗೆ ಅಂತ ಲೈವಲ್ಲೂ ಸಹ ಹೇಳ್ಕೊಡ್ತೀನಿ ಒಂದು ದಿವಸ. ಆ ಡೇಟ್ಸ್ಗಳನ್ನು ನೀವು ಯಾರ್ಯಾರು ಕೋರ್ಸ್ ತೊಗೊಂಡಿರೋರಿಗೆ ಡೇಟ್ಸ್ ಅನೌನ್ಸ್ ಮಾಡಿ ಅದರಲ್ಲೂ ಸಹ ಹೇಳ್ಕೊಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಇನ್ಮೇಲಾದರೂ ನಿದ್ದೆ ಮಾಡಿಕೊಂಡು ಸಹ ಟ್ರೇಡ್ ಮಾಡೋದು ಹೆಂಗೆ ಅಂತ ಅರ್ಥ ಆಯಿತು. ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದಿರೇ ಟ್ರೇಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡ್ರಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.
ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.